ನಡೀತಾ ಇರುವಂತಹ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಬಿಜೆಪಿಗೆ ಪ್ರಮುಖ ಅಸ್ತ್ರವಾಗಿದೆ ಈಗ. ಆದ್ರೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದಂತಹ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ, ಡಿಕೆ ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ವಿಪಕ್ಷಗಳಿಗೆ ಆಹಾರವಾದ ಡಿನ್ನರ್ ಮೀಟಿಂಗ್. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದೆಡೆ ಯತೀಂದ್ರ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಸಿಎಂ ಡಿಸಿಎಂ ಬಣದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇದು ವಿಪಕ್ಷಕ್ಕೆ ಆಹಾರವಾಗಿದ್ದು ಬಿಜೆಪಿಗರು ವಾಗ್ಯುದ್ಧಕ್ಕಿಳಿದಿದ್ದಾರೆ. ಸಿಎಂ ಕೊಚ್ಚಿ ಫೈಟ್ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಕೇಂದ್ರ ಆರಂಭವಾಗಿದೆ. ಇದು ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಹೈಕಮಾಂಡ್ಗೆ ಹೆಚ್ಚು ಹಣ ಕೊಟ್ಟವರಿಗೆ ಸಿಎಂ ಸ್ಥಾನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂತದ್ದು. ಸಿದ್ದರಾಮಯ್ಯ ಮಾತಾಡ್ತಾರೆ, ಡಿಕೆ ಮಾತಾಡ್ತಾರೆ, ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ರು ಕೂತ್ಕೊಂತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡದಾರದ ಪರಿಸ್ಥಿತಿಯಲ್ಲಿ ಅಧಿವೇಶನ ನಡೀತಾ ಇದೆ. ನನ್ಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂತ ಆಡಳಿತ ಪಕ್ಷವನ್ನ ನೋಡ್ತಾ ಇದ್ದೀರಿ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡು ಕಡೆಗೂ ಲಾಭ ಗಿಟ್ಟಿಸಿಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ, ಡಿಕೆ ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ಡೀಲಿಂಗ್ ನಡೆದ ಡೀಲಿಂಗ್ ಸಿದ್ದರಾಮಯ್ಯ ಅವರೇ ಹೆಚ್ಚು ಕೊಟ್ರ ತಿಳ್ಕೊರಿ. ಅವರ ಚಿರಂಜೀವಿ ಮೂಲಕ, ಜ್ಯೇಷ್ಠ ಪುತ್ರನ ಮೂಲಕ ಕೊಟ್ರ. ಅದೇ ರಾಹುಲ್ ಗಾಂಧಿ ಹೇಳ್ತಾನೆ, ಸಿದ್ದರಾಮಯ್ಯ ಜಿ ಕಂಟಿನ್ಯೂ हो जाएगा, हमारे प्रदेश अध्यक्ष ಡಿಕೆ ಶಿವಕುಮಾರ್ ಕಂಟಿನ್ಯೂ हो जाएगा ತಾನೆ. ವಿಪಕ್ಷ ಕೆಂಡ ಉಳ್ತಾ ಇದ್ರೆ ಡಿಕೆ ಶಿವಕುಮಾರ್ ಮಾತ್ರ ಯಾವ ಔತಣಕೂಟವೂ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾಳೆ ಆಸಿಫ್ ಸೇಠ್, ಫಿರೋಜ್ ಸೇಠ್ ಮನೆಗೂ ಹೋಗೋದಾಗಿ ಹೇಳಿದ್ರು. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ, ಹಂಗೆ ಒಂದೊಂದು ದಿನ ಹೋಗೋದು. ಔತಣಕೂಟದ ಬಗ್ಗೆ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. ನನಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ, ಯಾಕಂದ್ರೆ ಬರೋದನ್ನೇ ಲೇಟ್ ಆಯ್ತಲ್ಲ. ಕ್ಯಾಬಿನೆಟ್ ಮುಗಿಸ್ಕೊಂಡು 9 ಹೊರಟು, ಅದಾದ್ಮೇಲೆ ನಾನು ಓಡೋಗಿದ್ದೆ. ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನ್ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರಲ್ಲ, ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ಕಾಂಗ್ರೆಸ್ ಒಳಗಿನ ಕುರ್ಚಿ ಕಾಂಗ್ರೆಸ್ ಅನ್ನೇ ಸುಡ್ತಾ ಇತ್ತು. ವಿಪಕ್ಷಕ್ಕೆ ಆಹಾರವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಡೀತಾ ಇರುವಂತಹ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಬಿಜೆಪಿಗೆ ಪ್ರಮುಖ ಅಸ್ತ್ರವಾಗಿದೆ ಈಗ. ಆದ್ರೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದಂತಹ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ, ಡಿಕೆ ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ವಿಪಕ್ಷಗಳಿಗೆ ಆಹಾರವಾದ ಡಿನ್ನರ್ ಮೀಟಿಂಗ್. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದೆಡೆ ಯತೀಂದ್ರ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಸಿಎಂ ಡಿಸಿಎಂ ಬಣದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇದು ವಿಪಕ್ಷಕ್ಕೆ ಆಹಾರವಾಗಿದ್ದು ಬಿಜೆಪಿಗರು ವಾಗ್ಯುದ್ಧಕ್ಕಿಳಿದಿದ್ದಾರೆ. ಸಿಎಂ ಕೊಚ್ಚಿ ಫೈಟ್ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಕೇಂದ್ರ ಆರಂಭವಾಗಿದೆ. ಇದು ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಹೈಕಮಾಂಡ್ಗೆ ಹೆಚ್ಚು ಹಣ ಕೊಟ್ಟವರಿಗೆ ಸಿಎಂ ಸ್ಥಾನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂತದ್ದು. ಸಿದ್ದರಾಮಯ್ಯ ಮಾತಾಡ್ತಾರೆ, ಡಿಕೆ ಮಾತಾಡ್ತಾರೆ, ಸಿದ್ದರಾಮಯ್ಯ.
ಅಸೆಂಬ್ಲಿನೂ ಅಷ್ಟೇ, ಅವರಿಬ್ರು ಕೂತ್ಕೊಂತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ನನ್ಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂತ ಆಡಳಿತ ಪಕ್ಷವನ್ನ ನೋಡ್ತಾ ಇದ್ದೀರಿ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವಿಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡು ಕಡೆಗೂ ಲಾಭ ಗಿಟ್ಟಿಸಿಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ ಡಿ.ಕೆ. ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ಡೀಲಿಂಗ್ ನಡೆದದ. ಡೀಲಿಂಗ್ ಸಿದ್ದರಾಮಯ್ಯ ಅವರೇ ಹೆಚ್ಚು ಕೊಟ್ರ ತಿಳ್ಕೊರಿ. ಅವರ ಚಿರಂಜೀವಿ ಮೂಲಕ, ಜ್ಯೇಷ್ಠ ಪುತ್ರನ ಮೂಲಕ ಕೊಟ್ರ. ಅದೇ ರಾಹುಲ್ ಗಾಂಧಿ ಹೇಳ್ತಾನೆ, सिद्धरामैया जी कंटिन्यू हो जाएगा, हमारे प्रदेश अध्यक्ष डी.के. ಶಿವಕುಮಾರ್ ಕಂಟಿನ್ಯೂ हो जाएगा ತಾನೆ. ವಿಪಕ್ಷ ಕೆಂಡ ಉಳ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಯಾವ ಔತಣಕೂಟವೂ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾಳೆ ಆಸಿಫ್ ಸೇಠ್, ಫಿರೋಜ್ ಸೇಠ್ ಮನೆಗೂ ಹೋಗೋದಾಗಿ ಹೇಳಿದ್ರು. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ. 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಔತಣಕೂಟದ ಬಗ್ಗೆ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಯಾಕಂದ್ರೆ ಬರೋದನ್ನೇ ಲೇಟ್ ಆಯ್ತಲ್ಲ. ಕ್ಯಾಬಿನೆಟ್ ಮುಗಿಸ್ಕೊಂಡು 9 ಹೊರಟು. ಅದಾದ್ಮೇಲೆ ನಾನು ಓಡಕ್ ಹೋಗಿದ್ದೆ. ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನ್ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾರೆ. ಕಾಂಗ್ರೆಸ್ ಒಳಗಿನ ಕುರ್ಚಿ ಕಾಂಗ್ರೆಸ್ ಅನ್ನೇ ಸುಡ್ತಾ ಇತ್ತು. ವಿಪಕ್ಷಕ್ಕೆ ಆಹಾರವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಲ್ಲಿ ನಡೀತಾ ಇರುವಂತಹ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಬಿಜೆಪಿಗೆ ಪ್ರಮುಖ ಅಸ್ತ್ರವಾಗಿದೆ ಈಗ. ಆದ್ರೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದಂತಹ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬಲ್ಲಿ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ ಡಿ.ಕೆ. ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ವಿಪಕ್ಷಗಳಿಗೆ ಆಹಾರವಾದ ಡಿನ್ನರ್ ಮೀಟಿಂಗ್. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದೆಡೆ ಯತೀಂದ್ರ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಸಿಎಂ ಡಿಸಿಎಂ ಬಣದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇದು ವಿಪಕ್ಷಕ್ಕೆ ಆಹಾರವಾಗಿದ್ದು ಬಿಜೆಪಿಗರು ವಾಗ್ಯುದ್ಧಕ್ಕಿಳಿದಿದ್ದಾರೆ. ಸಿಎಂ ಕೊಚ್ಚಿ ಫೈಟ್ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಕೇಂದ್ರ ಆರಂಭವಾಗಿದೆ. ಇದು ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಹೈಕಮಾಂಡ್ಗೆ ಹೆಚ್ಚು ಹಣ ಕೊಟ್ಟವರಿಗೆ ಸಿಎಂ ಸ್ಥಾನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ, ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು. ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂತದ್ದು. ಸಿದ್ದರಾಮಯ್ಯ ಮಾತಾಡ್ತಾರೆ, ಡಿ.ಕೆ. ಮಾತಾಡ್ತಾರೆ, ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ರು ಕೂತ್ಕೊಂತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ನನ್ಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂತ ಆಡಳಿತ ಪಕ್ಷವನ್ನ ನೋಡ್ತಾ ಇದ್ದೀರಿ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವಿಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡು ಕಡೆಗೂ ಲಾಭ ಗಿಟ್ಟಿಸಿಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ ಡಿ.ಕೆ. ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ಡೀಲಿಂಗ್ ನಡೆದದ. ಡೀಲಿಂಗ್ ಸಿದ್ದರಾಮಯ್ಯ ಅವರೇ ಹೆಚ್ಚು ಕೊಟ್ರ ತಿಳ್ಕೊರಿ. ಅವರ ಚಿರಂಜೀವಿ ಮೂಲಕ, ಜ್ಯೇಷ್ಠ ಪುತ್ರನ ಮೂಲಕ ಕೊಟ್ರ. ಅದೇ ರಾಹುಲ್ ಗಾಂಧಿ ಹೇಳ್ತಾನೆ, सिद्धरामैया जी कंटिन्यू हो जाएगा, हमारे प्रदेश अध्यक्ष डी.के. ಶಿವಕುಮಾರ್ ಕಂಟಿನ್ಯೂ हो जाएगा ತಾನೆ. ವಿಪಕ್ಷ ಕೆಂಡ ಉಳ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಯಾವ ಔತಣಕೂಟವೂ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾಳೆ ಆಸಿಫ್ ಸೇಠ್, ಫಿರೋಜ್ ಸೇಠ್ ಮನೆಗೂ ಹೋಗೋದಾಗಿ ಹೇಳಿದ್ರು. ಯಾವ ಔತಣಕೂಟನೂ ಇಲ್ಲ.
ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ. 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ, ಯಾವ ಔತಣ ಇಲ್ಲ, ಏನೂ ಇಲ್ಲ. ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವನೆ, ಸೇಟ್ ಆಸಿಫ್ ಸೇಟ್ ಕರೆದವನೆ, ಫಿರೋಜ್ ಸೇಟ್ ಕರೆದವನೆ, ಹಂಗೆ ಒಂದೊಂದು ದಿನ ಹೋಗೋದು. ಔತಣಕೂಟದ ಬಗ್ಗೆ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಯಾಕಂದ್ರೆ ಬರೋದನ್ನೇ ಲೇಟ್ ಆಯ್ತಲ್ಲ. ಕ್ಯಾಬಿನೆಟ್ ಮುಗಿಸ್ಕೊಂಡು 9 ಹೊರಟು, ಅದಾದ್ಮೇಲೆ ನಾನು ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನ್ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ಕಾಂಗ್ರೆಸ್ ಒಳಗಿನ ಕುರ್ಚಿ ಕಾಂಗ್ರೆಸ್ ಅನ್ನೇ ಸುಡ್ತಾ ಇದ್ದು ವಿಪಕ್ಷಕ್ಕೆ ಆಹಾರವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.